ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನಿಲ್ಲಿ ಹೊಸಹಳ್ಳಿ ಗುಡ್ಡದಲ್ಲಿದ್ದೀನಿ. ತುಂಬ ಅದ್ಭುತವಾದ ಒಂದು ಗುಡ್ಡ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇದು ಹಾಸನದಿಂದ 68 ಕಿಲೋಮೀಟರ್ ಆಗ್ತದೆ ಸ್ನೇಹಿತರೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಸಕಲೇಶ್ಪುರ, ಸಕಲೇಶ್ಪುರದಿಂದ ಹೆತ್ತೂರು, ಆ ಮಾರ್ಗವಾಗಿ ಬರಬೇಕು. ಇದು ಹೆತ್ತೂರು ಹೋಬಳಿಲಿ ಬರುವಂಥ ಗುಡ್ಡ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸುಸ್ತಾಯ್ತಿದೆ ಹತ್ತಿ, ಬಟ್ ತುಂಬ ಅಲ್ಟಿಮೇಟ್ ಆಗಿದೆ. ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಹೆಂಡತಿ ಮಗಳು ನೋಡಿ. ಹಾಯ್, ಹಲೋ. ಸ್ನೇಹಿತರ ಹತ್ತಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ ವ್ಯೂ ಪಾಯಿಂಟ್. ಸ್ನೇಹಿತರೆ ತುಂಬ ಜಾಗೃತಿಯಿಂದ ಹತ್ತಬೇಕು, ತುಂಬ ಚೆನ್ನಾಗಿದೆ. ಸ್ನೇಹಿತರೆ ನಾನೊಂದು 20% ಬೆಟ್ಟ ಹತ್ತಿದ್ದೀವಿ, ಇನ್ನು ಹತ್ತಬೇಕು. ತುಂಬ ಅದ್ಭುತವಾದ ಬೆಟ್ಟ. ಸ್ನೇಹಿತರೆ ಮಳೆಗಾಲದಲ್ಲಿ ಬರ್ಬೇಕಿಲ್ಲಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಯಾರು ಜನನೇ ಇಲ್ಲ ಸ್ನೇಹಿತರೆ, ಭಾನುವಾರಾಗಿ. ಸ್ನೇಹಿತರೆ ಒಂದು 50% ಬೆಟ್ಟ ಹತ್ತಿದ್ದೀವಿ. ಇಲ್ಲಿ ತುಂಬ ಮಳೆ ಆಗೋದ್ರಿಂದ ನೋಡಿ ಕಂದಕಗಳು ಹೆಂಗೆ ಬಿದ್ದಾವ ಅಂತ. ನೀರಿನ ರಭಸಕ್ಕೆ ದೊಡ್ಡ ದೊಡ್ಡ ಕಂದಕಗಳು. ನೋಡಿ ಸ್ನೇಹಿತರೆ, ಆನೆ ಗದ್ದಿ. ಸ್ನೇಹಿತರೆ ಪ್ರಾಣಿಗಳು ಓಡಾಡೋ ಜಾಗದಲ್ಲಿ ನಾವು ಓಡಾಡ್ತಿದ್ವಿ. 6 ಗಂಟೆ ಮೇಲೆ ಅಂತ ಬಂದರೆ ತುಂಬ ಹೆದರಿಕೆ ಆಗತ್ತೆ.
ವೆಹಿಕಲಲ್ಲಂತೂ ಬರೋಕ್ಕಾಗಲ್ಲ ಇಲ್ಲಿ. ಸುಸ್ತಾಯ್ತಿದೆ. ಈ ಕಡೆ ಹತ್ತಕ್ಕೂ ಮಜಾ ಆಯ್ತಿದೆ. ಬನ್ನಿ ಬನ್ನಿ, ಜಾಲಿ ಜಾಲಿ, ಟೆನ್ಷನ್ ಖಾಲಿ ಖಾಲಿ. ಎನರ್ಜಿ ಖಾಲಿನಾ? ನೋಡಿ ಸ್ನೇಹಿತರೆ, ನನ್ನ ಹೆಂಡತಿ ನನ್ನ ಮಗಳು ಎನರ್ಜಿ ಖಾಲಿ ಆಗತ್ತಂತೆ ಬೆಟ್ಟ ಹತ್ತಿದ್ರೆ. ನಾನು ಹೇಳ್ತೀನಿ ಟೆನ್ಷನ್ ಖಾಲಿ ಆಗತ್ತಂತ, ಇವರು ಎನರ್ಜಿ ಖಾಲಿ ಆಗತ್ತಂತ ಹೇಳ್ತಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಬನ್ನಿ ಬನ್ನಿ, ಹೇಳಿ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನವೇ ಸ್ವರ್ಗ. ಹೆಂಗಿದೆ ಬೆಟ್ಟ? ಸ್ನೇಹಿತರೆ, ನನ್ನ ಹೆಂಡತಿಗೆ ಬಂದು ಹತ್ತಿ ರೂಢಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಅವಳಿಗೆ ನರಕ ಅನಿಸ್ತಿದೆ. ಬಟ್ ನಮ್ಗೆ ಸ್ವರ್ಗ ಅನಿಸ್ತಿದೆ. ಸ್ನೇಹಿತರೆ, ಟ್ರೆಕ್ಕಿಂಗಿಗೆ ಬೆಂಗಳೂರು ಕಡೆಯಿಂದ ತುಂಬ ಜನ ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಕೆಳಗಡೆ ಗೇಟ್ ಹಾಕಿದ್ದಾರೆ. ಆದರೂ ಗೇಟ್ ತೆಗ್ದು ಬೈಕ್ನವರು ಬೆಟ್ಟ ಹತ್ತಾರೆ. ಸ್ವಲ್ಪ ಡೇಂಜರ್ ಪ್ಲೇಸ್ ಇದು. ತುಂಬ ಕಷ್ಟ ಅನ್ಸತ್ತೆ ಇಲ್ಲಿ ಬರೋಕ್ಕೆ ಬೈಕಲ್ಲೆಲ್ಲ. ಮತ್ತು ಇಲ್ಲೂ ಬೋರ್ಡ್ ಹಾಕಿದ್ದಾರೆ ನೋಡಿ. ಸ್ನೇಹಿತರೆ, ನಾವು ಇವಾಗ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಬನ್ನಿ, ಇಲ್ಲಿಂದ ಒಂದು 10 ಮೀಟ್ರ್ ಆಗುತ್ತೆ ಅಷ್ಟೇ. ಸ್ನೇಹಿತರೆ, ಆ ಕಡೆ ಗುಡ್ಡ ಕಾಣ್ತಿದೆ, ಅಲ್ಲಿಗೆ ಹೋಗೋಣ ಬನ್ನಿ. ಹೆಂಗಿದೆ ನಮ್ಮ ಹೊಸಳ್ಳಿ ಬೆಟ್ಟ? ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ, ಸನ್ಸೆಟ್ ನೋಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ತರ ಒಳ್ಳೊಳ್ಳೆ ಪರಿಸರಗಳಿದೆ.
ಅದನ್ನ ನೋಡ್ಲಿ ಅಂತಾನೆ ನಾನು ವಿಡಿಯೋ ಮಾಡ್ತಿರೋದು. ತುಂಬಾ ಅದ್ಭುತವಾದ ಎತ್ತರವಾದ ಹೊಸಳ್ಳಿ ಬೆಟ್ಟ ಸ್ನೇಹಿತರೆ. ನಿಮಗೂ ಯಾವ್ದಾರು ಈ ತರ ಪ್ರದೇಶಗಳು, ಬೆಟ್ಟ ಗುಡ್ಡಗಳು, ಆಮೇಲೆ ಹಳೆ ದೇವಸ್ಥಾನಗಳು, ಇತಿಹಾಸ ಇರುವಂತ ದೇವಸ್ಥಾನಗಳು ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ. ನಾನು ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ತುಂಬಾ ಅದ್ಭುತವಾದ ಹೊಸಳ್ಳಿ ಬೆಟ್ಟ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಂತೆಂಥ ಸ್ವರ್ಗಗಳಿದೆ. ತುಂಬಾ ಅದ್ಭುತವಾದ ಸ್ವರ್ಗಗಳು ಇಲ್ಲಿದೆ ಸ್ನೇಹಿತರೆ. ತುಂಬಾ ಇತಿಹಾಸವುಳ್ಳ ದೇವಸ್ಥಾನಗಳು ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹತ್ತನ. ತುಂಬಾ ಚೆನ್ನಾಗಿರುತ್ತೆ ಹತ್ತಕ್ಕೆ. ವಾವ್ ಸ್ನೇಹಿತರೆ, ಸ್ವರ್ಗ ಸ್ವರ್ಗ ಸ್ವರ್ಗ. ನಮ್ಮ ಹಾಸನ ಜಿಲ್ಲೆನೇ ಸ್ವರ್ಗ ಸ್ನೇಹಿತರೆ. ಹೆಂಗಿದೆ ನೋಡಿ ವ್ಯೂ ಪಾಯಿಂಟ್. ಸ್ನೇಹಿತರೆ, ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ, ಹಾಗೂ ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋನು ನೋಡಿ ಸ್ನೇಹಿತರೆ. ತುಂಬ ಅದ್ಭುತವಾದ ಗುಡ್ಡ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿರುತ್ತೆ. ಬಂದು ಒಂದ್ಸಲನಾದರೂ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಗುಡ್ಡ, ಹೊಸಳ್ಳಿ ಗುಡ್ಡ ಸ್ನೇಹಿತರೆ. ಹಾಸನದಿಂದ ಬರೀ 68 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬಟ್ ಇವತ್ತು ಯಾರು ಜನ ಇಲ್ಲ ಸ್ನೇಹಿತರೆ. ಭಾನುವಾರ ಬೇರೆ, ಯಾರು ಕಾಣ್ತಲ್ಲ ಇವತ್ತು. ಸಖತ್ತಾಗಿದೆ.